ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮ ಮುಗಿಲು ಮುಟ್ತಾ ಇದೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ನಿಮ್ಮ ಹತ್ತಿರ ಇರುವ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಬೇಕು, ಅಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಬೇಕು, ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸಾವಿರಾರು ಲಕ್ಷಾಂತರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಕಾಲಮಂದಿರ ದೇವಸ್ಥಾನದಲ್ಲಿ ಸಹಿತ ಪ್ರಧಾನಮಂತ್ರಿಗಳು ಇವತ್ತೇನು ವ್ರತವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಕೂಡ ಆಧ್ಯಾತ್ಮಿಕವಾಗಿ ಮತ್ತು ವಿಶೇಷವಾಗಿ ನಾಡಿನ ರಾಮ ಭಕ್ತರ ಮತ್ತು ಎಲ್ಲರ ನಮ್ಮ ದೇಶದ ಪರಂಪರೆ ಇಲ್ಲಿ ನಂಬಿಕೆ ಇರುವಂಥವರಿಗೆ ಭಾಳ ಉತ್ಸಾಹ ಸ್ಫೂರ್ತಿಯನ್ನು ಕೊಟ್ಟಿದೆ. ಹಾಗಾಗಿ ರಾಮ ಮಂದಿರದ ಉದ್ಘಾಟನೆ ಭಾರತದ ಒಟ್ಟಾರೆಯಾಗಿ ರಾಮರಾಜ್ಯದ ಕನಸಿನತ್ತ ಸಾಂಸ್ಕೃತಿಕ ಪುನರುತ್ಥಾನದ ಮತ್ತು ಪುನಃ ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳುವಂಥ ರಾಮ ಮಂದಿರದ ಕಲ್ಪನೆ ತೆಗೆದುಕೊಂಡು ಹೋಗುತ್ತಾ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ರೀತಿಯ ಕಲ್ಪನೆ ಬರಲಿ ಅಂತನ್ನೋ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ವಿಧಾಯಕ ಕಾರ್ಯಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ, ನಾನು ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಮ್ಮ ನೂತನ ಜಿಲ್ಲಾ ಅಧ್ಯಕ್ಷರಾದಂಥ ತಿಪ್ಪಣ್ಣವರು ಎಲ್ಲರೂ ಇವತ್ತು ಭಾಗವಹಿಸಿದ್ದೇವೆ. ಭಾಳ ಸಂತೋಷ ಆಗಿದೆ. ನೋಡಿ, ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು. ಅದರಲ್ಲಿ ಸಹಜವಾಗಿ ಬಂದುಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ, ಯಾವ ಚರ್ಚೆನೂ ಬರ್ತಿರಲಿಲ್ಲ. ಆದರೆ ಇಲ್ಲಿ ಬಂದರೆ ಈ ಓಟು ಬರ್ತಾವೆ, ಇಲ್ಲಿ ಬಂದರೆ ಈ ಓಟ್ ಹೋಗ್ತಾವೆ ಅಂತ ಚಿಂತನೆ ಮಾಡಿ ಬಹಿಷ್ಕಾರ ಏನು ಹಾಕಿದರು. ಅದಾದ ನಂತರ ಜನಮಾನಸದಲ್ಲಿ ಚರ್ಚೆ ಶುರುವಾಗಿತ್ತು. ಜವಾಬ್ದಾರಿಯುತವಾಗಿ ಇರುವಂಥ ಸ್ಥಾನದಲ್ಲಿರುವಂಥವ್ರು ಯಾರೂ ಆ ರೀತಿ ಮಾತನಾಡಿಲ್ಲ, ಮಾತನಾಡಬಾರ್ದು. ಆದರೆ ನೀವು ಲೆಕ್ಕ ಹಾಕ್ತಾ ಇದ್ದೀರಿ, ಅಲ್ಲಿ ಹೋದರೆ ನಮಗೆ ಈ ವರ್ಗದ ಮತಗಳು ಹೋಗ್ಬೋದು, ಈ ವರ್ಗದ ಮತಗಳು ನಮಗೆ ನುಕ್ಸಾನ್ ಆಗ್ಬೋದು ಅಂಥೇಳಿ, ನಷ್ಟ ಆಗ್ಬೋದು ಅಂಥೇಳಿ ಆ ಹಿನ್ನೆಲೆಯೊಳಗೆ ನೀವು ರಾಜಕಾರಣ ಶುರು ಮಾಡಿರಿ. ಕೆಲವರು ಅಲ್ಲೆಲ್ಲೇ ಇರ್ತಾರೆ ರಿಯಾಕ್ಷನ್ ಕೊಡೋರು. ಆದ್ದರಿಂದ ನಾನೇನು ರಿಯಾಕ್ಷನ್ ಆ ರೀತಿ ಕೊಟ್ಟೇ ಇಲ್ಲಲ್ಲ, ಅಥವಾ ಬೇರೆ ಯಾರು ಪ್ರಮುಖ ನಾಯಕರು ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಬಂದರೆ ಸಂತೋಷ ಇತ್ತು, ಬಂದಿಲ್ಲ ಓಕೆ, ನಾವೆಲ್ಲೇನು ಮಾತಾಡಿದ್ದೀವಿ. ರಾಜಕಾರಣ ಮಾಡ್ತಾ ಇರೋರು ಅವರು ಉಲ್ಟಾ ಕೊತ್ವಾಲ್ನೇ ಚೋರ್ಕೋ ಡಾಟಾ ಅಂಥೇಳಿ ಏನೊಂದು ಗಾದಿ ಮಾತದ, ಆ ರೀತಿ ಬರ್ರಿ ಅಂತ ಕೊಟ್ಟಾರೆ. ಎಲ್ಲ ಪ್ರಮುಖ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಬರಬೇಕಾದಂಥದ್ದು ಅವ್ರ ಕರ್ತವ್ಯ. ಬರೋದಿಲ್ಲ ಅಂದರೂ ನಾವೇನು ಅದಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ, ನಾವೇನು ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ ಜನ ರಿಯಾಕ್ಟ್ ಮಾಡ್ತಾಯಿದ್ದಾರೆ.